ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 47ನೆಯ ಅಧ್ಯಾಯಕ್ಕೆ ಸ್ವಾಗತ. ಹೀಗೆ ಪರಸ್ಪರ ವೈರದಿಂದ ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕಾಗಿ ಹೊಡೆದಾಡುತ್ತಿದ್ದರು. ರಥ, ಗಜ, ತುರಗ, ಪದಾತಿ ಸಮೂಹಗಳು ಎಲ್ಲ ಕಡೆಗಳಲ್ಲಿಯೂ ಒಂದನ್ನೊಂದು ಎದುರಿಸುತ್ತಿದ್ದವು. ಗದೆಗಳು, ಪರಿಘಗಳು, ಶಕ್ತಿಗಳು, ಪ್ರಾಸಗಳು, ಬಿಂಡಿವಾಲಗಳು, ಮುಸುಂಡಿಗಳು ಒಂದನ್ನೊಂದು ತಾಗಿ 4 ಕಡೆಗಳಲ್ಲಿಯೂ ಮುರಿದು ಬೀಳುತ್ತಿದ್ದವು. ಎಲ್ಲ ಕಡೆಗಳಿಂದ ಬಾಣ ವರ್ಷಗಳು ಪತಂಗದ ಹುಳುಗಳಂತೆ ಹಾರಾಡುತ್ತಿದ್ದವು. ಆನೆಯು ಆನೆಯನ್ನೆದುರಿಸಿ ಒಂದನ್ನೊಂದು ಕೊಲ್ಲುತ್ತಿದ್ದಿತು. ಹಾಗೆಯೇ ಕುದುರೆಗಳು ಕುದುರೆಗಳನ್ನು, ರಥಿಕರು ರಥಿಕರನ್ನು, ಕಾಲಾಳುಗಳು ಕಾಲು ಬಲವನ್ನು ಎದುರಿಸಿ ಹೊಡೆಯುತ್ತಿದ್ದವು. ಕೊನೆಗೆ ಈ ಕ್ರಮವು ತಪ್ಪಿ ಪದಾತಿಗಳು ಗಜ ತುರಗ ರಥಗಳನ್ನು, ರಥಗಳು ಆನೆ ಕುದುರೆ ಕಾಲಾಳುಗಳನ್ನು, ಆನೆಗಳು ರಥ ಗಜ ಪದಾತಿಗಳನ್ನು ಕೊಲ್ಲುತ್ತಿದ್ದವು. ಆಗ ಅಲ್ಲಿ ಕೂಗಿಕೊಳ್ಳುವವರು, ಕೊಲೆಗೀಡಾದವರು, ವಧ್ಯ ಪಶುಗಳಂತೆ ನಡುಗುತ್ತಿದ್ದವರು ಅನೇಕರಿದ್ದರು. ಎಲ್ಲ ಕಡೆಗಳಲ್ಲಿಯೂ ರಕ್ತದಿಗ್ಧವಾಗಿದ್ದ ಆ ಯುದ್ಧಭೂಮಿಯು ವರ್ಷಾಕಾಲದಲ್ಲಿ ಇಂದ್ರಗೋಪವೆಂಬ ಮಳೆಹುಳುಗಳಿಂದ ತುಂಬಿದ ನೆಲದಂತಿದ್ದಿತು. ಆ ಯುದ್ಧಭೂಮಿಯು ಅರಿಶಿನದಲ್ಲಿ ಅದ್ದಿದ ಬಿಳಿಯ ವಸ್ತ್ರಗಳನ್ನು ಧರಿಸಿದ ಯುವತಿಯಂತೆ ಕಾಣಿಸಿತು. ಎತ್ತಿನ ಕಣ್ಣುಗಳಂತೆ ವಿಶಾಲ ನೇತ್ರಗಳಿಂದ ಕೂಡಿ ಸುವರ್ಣ ಕಿರೀಟ ಕುಂಡಲಗಳೊಡನೆ ಉರುಳಾಡುತ್ತಿದ್ದ ವೀರರ ತಲೆಗಳಿಂದ ಆ ಯುದ್ಧಭೂಮಿಯು ಭಯಂಕರವಾಯಿತು. ಓ ಭರತ ಕುಲೋತ್ತಮ, ಭೂಮಿಯೆಲ್ಲವೂ ಮೊಲದ ರಕ್ತದಿಂದ ಸಾರಿಸಲ್ಪಟ್ಟಂತೆಯೂ ಬಂಗಾರವನ್ನು ಹೊದಿಸಿದಂತೆಯೂ ಉರಿ ಎಡಗಿದ ಅಗ್ನಿಯನ್ನು ಹರಡಿಟ್ಟಂತೆಯೂ ಕಾಣಿಸಿತು. ಅಲ್ಲಲ್ಲಿ ಕತ್ತರಿಸಿ ಬಿದ್ದ ತಲೆ, ಕೈ, ಕಾಲು, ತೊಡೆ, ಮುಂಡ ಮೊದಲಾದ ಅವಯವಗಳು, ಕುಂಡಲಗಳು, ಕಿರೀಟಗಳು ಮೊದಲಾದ ಆಭರಣಗಳು, ಖಡ್ಗಗಳು, ಖೇಟಕಗಳು ಮೊದಲಾದ ಆಯುಧಗಳು, ಧ್ವಜ ಪತಾಕೆಗಳು ಅಸಂಖ್ಯಾತವಾಗಿ ಆ ಯುದ್ಧಭೂಮಿಯಲ್ಲೆಲ್ಲ ಬಿದ್ದಿದ್ದವು. ಎಲ್ಲ ಕಡೆಗಳಲ್ಲಿಯೂ ರಕ್ತ ಮಾಂಸಗಳ ಕೆಸರಿನಿಂದ ಆ ಯುದ್ಧಭೂಮಿಯು ಸಂಚಾರಕ್ಕೆ ಅಸಾಧ್ಯವಾಗಿದ್ದಿತು. ಆನೆಗಳು ಆನೆಗಳನ್ನೆದುರಿಸಿ ಕೊಂಬುಗಳಿಂದ ತಿವಿಯುತ್ತಿದ್ದವು. ಅದರಿಂದ ಗಾಯಗೊಂಡ ಆನೆಗಳು ರಕ್ತ ಪ್ರವಾಹದಿಂದ ತೊಯ್ದ ಮೈಯೊಡನೆ ಗೈರಿಕ ಧಾತುಗಳಿಂದ ಮಿಶ್ರಿತವಾದ ನದಿ ಪ್ರವಾಹವುಳ್ಳ ಬೆಟ್ಟಗಳಂತೆಯೂ ಮಿಂಚಿನೊಡಗೂಡಿದ ಮೇಘಗಳಂತೆಯೂ ಕಾಣಿಸಿದವು. ಕೆಲವು ಆನೆಗಳು ತಮ್ಮ ಕುಂಭಸ್ಥಳದ ಮೇಲೆ ನಾಟಿದ ತೋಮರಾಯುಧಗಳನ್ನು ಸೊಂಡಿಲುಗಳಿಂದ ಕಿತ್ತು ಮುರಿದು ಬಿಸಾಡುತ್ತಿದ್ದವು. ಆ ಬಾಣಗಳಿಂದ ಮೈ ಚರ್ಮವೆಲ್ಲ ಹರಿದ ಕೆಲವು ಆನೆಗಳು ಹಿಮಗಾಲದಲ್ಲಿ ಮೇಘವಿಲ್ಲದ ಬೆಟ್ಟಗಳಂತೆ ಕಾಣಿಸಿದವು. ಮೈಯಲ್ಲಿ ನಾಟಿದ ಸುವರ್ಣದ ಕಟ್ಟುಳ್ಳ ಬಾಣಗಳಿಂದ ಕೆಲವು ಆನೆಗಳು ಜ್ವಲಿಸುವ ಶಿಖರಗಳುಳ್ಳ ಬೆಟ್ಟಗಳಂತೆ ಕಾಣಿಸಿದವು. ಅಲ್ಲಲ್ಲಿ ರೆಕ್ಕೆ ಮುರಿದ ಬೆಟ್ಟಗಳಂತೆ ಕೆಲವು ಆನೆಗಳು ಕದಲದೆ ಬಿದ್ದಿದ್ದವು. ಕೆಲವು ಆನೆಗಳು ಬಾಣದ ಗಾಯಗಳಿಂದ ನೊಂದು ಯುದ್ಧಭೂಮಿಯನ್ನು ಬಿಟ್ಟು ವೇಗದಿಂದ ಪಲಾಯನ ಮಾಡಿದವು. ಇನ್ನು ಕೆಲವು ಆನೆಗಳು ಕುಂಭಸ್ಥಳಗಳನ್ನು ಹಣೆಯನ್ನು ನೆಲಕ್ಕೆ ಚಾಚಿ ಸತ್ತು ಬಿದ್ದವು. ಬೇರೆ ಕೆಲವು ಗಜಗಳು ಸಿಂಹಗಳಂತೆ ಭಯಂಕರ ಶಬ್ದಗಳನ್ನು ಮಾಡುತ್ತಾ ಬಿದ್ದವು. ಕೆಲವು ರಕ್ತವನ್ನು ಕಕ್ಕಿದವು. ಕೆಲವು ಆನೆಗಳು ನಡುಗುತ್ತಿದ್ದವು. ಸುವರ್ಣಾಭರಣದಿಂದ ಅಲಂಕೃತಗಳಾದ ಕುದುರೆಗಳು ಬಾಣಗಳಿಂದ ಪೆಟ್ಟು ತಿಂದು ಹಾಗೆಯೇ ಸ್ತಬ್ಧವಾಗಿ ನಿಲ್ಲುತ್ತಾ ಓಡುತ್ತಾ ಸಿಕ್ಕಿದ ಹಾಗೆ ಸುತ್ತುತ್ತಿದ್ದವು. ಕೆಲವು ಕುದುರೆಗಳು ಗಾಯಪಟ್ಟು ಕೆಳಗೆ ಬಿದ್ದು ಹೊರಳಾಡಿದವು. ಬಾಣಗಳಿಂದ ಗಾಯಗೊಂಡ ಕಾಲಾಳುಗಳು ನಾನಾ ರೀತಿಯಿಂದ ತತ್ತಳಿಸುತ್ತಿದ್ದರು. ಕೆಲವರು ಬಂಧುಗಳನ್ನು, ಕೆಲವರು ತಂದೆಯನ್ನು, ಕೆಲವರು ತಾತಂದಿರನ್ನು ಕೂಗಿ ಅರಚುತ್ತಿದ್ದರು. ಇನ್ನು ಕೆಲವರು ಓಡಿ ಬರುತ್ತಿರುವ ಶತ್ರುಗಳನ್ನು ನೋಡುತ್ತಾ ಅವರ ಮುಂದೆ ಒಬ್ಬರಿಗೊಬ್ಬರು ತಮ್ಮ ಕುಲಗೋತ್ರದ ಪ್ರಸಿದ್ಧಿಯನ್ನು, ಹೆಸರನ್ನು ಹೇಳಿ ಸ್ತುತಿಸುತ್ತಿದ್ದರು. ಅಲ್ಲಲ್ಲಿ ಬಾಣಗಳಿಂದ ಕತ್ತರಿಸಲ್ಪಟ್ಟ ಸುವರ್ಣಾಭರಣವುಳ್ಳ ವೀರರ ತೋಳುಗಳು ಅರ್ಧ ಪ್ರಾಣದಿಂದ ಎದ್ದೆದ್ದು ಹಾರುತ್ತಾ ಉರುಳಾಡುತ್ತಾ ಚಿಮ್ಮುತ್ತಾ ನೆಲದ ಮೇಲೆ ಹೊರಳುತ್ತಿದ್ದವು. ಹೀಗೆ ಸಾವಿರ ಲೆಕ್ಕದ ಕೈಗಳು ಅಲ್ಲಲ್ಲಿ ಬಿದ್ದು ಒದೆದಾಡುತ್ತಿದ್ದವು. ತುಂಡಾದ ಕೈಗಳು ಕೂಡ 5 ಹೆಡೆಯ ಸರ್ಪಗಳಂತೆ ಯುದ್ಧದಲ್ಲಿ ವೇಗದಿಂದ ಎಗರುತ್ತಿದ್ದವು. ಸರ್ಪ ದೇಹಗಳಿಗೆ ಸಮಾನವಾಗಿ ಚಂದನ ಲೇಪಿತವಾಗಿ ರಕ್ತದಲ್ಲಿ ತೊಯ್ದ ಕೆಲವು ಬಾಹುಗಳು ಮೇಲೆದ್ದು ನಿಂತು ಸುವರ್ಣ ಧ್ವಜಗಳಂತೆ ಪ್ರಕಾಶಿಸಿದವು. ಹೀಗೆ ಎಲ್ಲ ಕಡೆಗಳಲ್ಲಿಯೂ ಘೋರವಾದ ಸಂಕುಲ ಯುದ್ಧವು ನಡೆಯುತ್ತಿರುವಾಗ ಯೋಧರು ಅಲ್ಲಲ್ಲಿ ಕಣ್ಣಿಗೆ ಕಾಣದಂತೆ ಮರೆಯಾಗಿ ನಿಂತು ಒಬ್ಬರನ್ನೊಬ್ಬರು ಹೊಡೆಯುತ್ತಿದ್ದರು. ಆ ಯುದ್ಧದಲ್ಲಿ ನೆಲದಿಂದೆದ್ದ ಧೂಳು ಎಲ್ಲ ಕಡೆಗೂ ವ್ಯಾಪಿಸಿ ನಭೋಮಂಡಲವನ್ನೆಲ್ಲ ಕವಿಯಿತು. ಇದರಿಂದಲೂ ಬಾಣಗಳ ಹಾರಾಟದಿಂದಲೂ ಕತ್ತಲೆ ಕವಿದು ತಮ್ಮವರು ಶತ್ರುಗಳು ಎಂಬ ಭೇದವೇ ತಿಳಿಯದಂತಾಯಿತು.
ದೊಡ್ಡ ರಕ್ತ ನದಿಗಳು ಅಲ್ಲಲ್ಲಿ ಪ್ರವಹಿಸಿದವು. ರಕ್ತವೇ ಮಡು, ತಲೆ ಬುರುಡೆಗಳೇ ಬಂಡೆಗಳು, ಕೂದಲುಗಳೇ ಪಾಚಿಗಳು ಮತ್ತು ಗರಿಕೆಗಳು, ಅಸ್ಥಿಗಳೇ ಮೀನುಗಳು, ಧನುರ್ಬಾಣ ಗದಾದಿ ಆಯುಧಗಳೇ ದೋಣಿಗಳು, ಮಾಂಸ ರಕ್ತಗಳೇ ಕೆಸರು. ಇಂತಹ ಕ್ರೂರ ದೃಶ್ಯವುಳ್ಳ ರಕ್ತ ನದಿಗಳು ಮೇಲೆ ಮೇಲೆ ಉಕ್ಕಿ ಬರುತ್ತಾ ಭೀರುಗಳಿಗೆ ಭಯವನ್ನು, ಧೀರರಿಗೆ ಉತ್ಸಾಹವನ್ನು ಹೆಚ್ಚಿಸುತ್ತಿದ್ದವು. ಸಕಲ ಪ್ರಾಣಿಗಳನ್ನು ಯಮಲೋಕಕ್ಕೆ ಕಳುಹಿಸುವಂತೆ ಭಯಂಕರವಾಗಿ ಕಾಲಿಟ್ಟವರನ್ನು ತನ್ನಲ್ಲಿ ಮುಳುಗಿಸಿಕೊಳ್ಳುತ್ತಿದ್ದ ಆ ನದಿಗಳು ವೀರ ಕ್ಷತ್ರಿಯರಿಗೆ ಕೂಡ ಮಹಾ ಭಯಪ್ರದವಾಗಿದ್ದಿತು. ಅಲ್ಲಲ್ಲಿ ಉತ್ಸಾಹದಿಂದ ಕೂಗಿಡುವ ಮಾಂಸಾಹಾರಿ ಭೂತಗಳ ಭಯಂಕರ ಧ್ವನಿಗಳಿಂದ ಆ ಯುದ್ಧಭೂಮಿಯು ಯಮ ಪಟ್ಟಣಕ್ಕೆ ಸಮಾನವಾಗಿ ಘೋರವಾಗಿದ್ದಿತು. ಎಲ್ಲ ಪಕ್ಕಗಳಲ್ಲಿ ತಲೆಯಿಲ್ಲದ ಮುಂಡಗಳು ಮೇಲೆದ್ದು ಹಾರಾಡುತ್ತಿದ್ದವು. ಅಲ್ಲಲ್ಲಿ ಭೂತಗಣಗಳು ರಕ್ತ ಮಾಂಸಗಳಿಂದ ಚೆನ್ನಾಗಿ ತೃಪ್ತಿ ಹೊಂದಿ ಕುಣಿದಾಡಿದವು. ಹದ್ದು, ರಣಹದ್ದು ಇವೆಲ್ಲ ಆ ಯುದ್ಧರಂಗದಲ್ಲಿ ರಕ್ತವನ್ನು, ವಸೆಯನ್ನು ಕುಡಿದು ಕೊಬ್ಬಿ ಮತ್ತೇರಿ ಹಾರಾಡುತ್ತಿದ್ದವು. ವೀರ ವ್ರತವನ್ನು ಹಿಡಿದ ಕ್ಷತ್ರಿಯರು ನಿರ್ಭಯವಾಗಿ ಸಾಹಸ ಕಾರ್ಯಗಳನ್ನು ಮಾಡುತ್ತಿದ್ದರು. ಎಲ್ಲ ಕಡೆಗಳಲ್ಲಿಯೂ ಕತ್ತಿ, ಬಿಲ್ಲು, ಬಾಣ, ಶಕ್ತಿ ಮೊದಲಾದ ಆಯುಧಗಳಿಂದಲೂ ಮಾಂಸಾಹಾರಿ ಜಂತುಗಳಿಂದಲೂ ತುಂಬಿದ ಆ ಯುದ್ಧಭೂಮಿಯಲ್ಲಿ ಶೂರರು ತಮ್ಮ ಪರಾಕ್ರಮ ಸರ್ವಸ್ವವನ್ನು ಪ್ರದರ್ಶಿಸುತ್ತಾ ಸಂಚರಿಸಿದರು. ಓ ರಾಜ, ಆ ಯುದ್ಧದಲ್ಲಿ ವೀರರು ಅನ್ಯೋನ್ಯವಾಗಿ ತಮ್ಮ ಹೆಸರುಗಳನ್ನು, ಕುಲಗಳನ್ನು, ಪಿತೃಗಳ ನಾಮಧೇಯಗಳನ್ನು, ಗೋತ್ರದ ಹೆಸರುಗಳನ್ನು ಗಟ್ಟಿಯಾಗಿ ಹೇಳುತ್ತಿದ್ದರು. ಅನೇಕ ವೀರರು ತಮ್ಮ ತಮ್ಮ ಪ್ರಸಿದ್ಧಿಗಳನ್ನು ಶತ್ರುಗಳ ಕಿವಿಗೆ ಬೀಳುವಂತೆ ಹೇಳುತ್ತಾ ಶಕ್ತಿಗಳಿಂದಲೂ, ತೋಮರಗಳಿಂದಲೂ, ಪಟ್ಟಸಗಳಿಂದಲೂ ಹೊಡೆದಾಡಿದರು. ಹೀಗೆ ಘೋರ ರೂಪವುಳ್ಳ ಮಹಾಭಯಂಕರ ಯುದ್ಧವು ನಡೆಯುತ್ತಿದ್ದಾಗ ನಮ್ಮ ಕೌರವ ಸೈನ್ಯವು ಸಮುದ್ರ ಮಧ್ಯದಲ್ಲಿ ಮುರಿದ ಹಡಗಿನಂತೆ ಅಧಿಕ ವ್ಯಾಕುಲತೆಗೊಳಗಾಯಿತು. ಇದು 47ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.